ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತನ್ನಿಂದ ಬ್ರೇಕಪ್ ಮಾಡಿಕೊಂಡವಳು ಯಾರಿಗೂ ಸಿಗಬಾರದು ಅಂತ ಹೇಳಿ ಪ್ಲಾನ್ ಮಾಡಿದ್ದ. ಪ್ರೇಯಸಿ ರಮ್ಯಾಳನ್ನ ಕೊಲೆ ಮಾಡೋದಕ್ಕೆ 2 ಪ್ಲಾನ್ ಮಾಡಿಕೊಂಡೇ ಕಾರನ್ನು ತೆಗೆದುಕೊಂಡು ಹೋಗಿದ್ದ. ಪ್ರೇಯಸಿಯನ್ನ ಬಲವಂತವಾಗಿ ಅಂಕೋಲಾಗೆ ಕರೆದುಕೊಂಡು ಹೋಗ್ತಾ ಇದ್ದ ನಾಗೇಂದ್ರ. ಚಾಕುನಿಂದ ಇರಿದು ಕಾರಲ್ಲೇ ರಮ್ಯಾಳನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ದ. ರಮ್ಯಾ ತೀವ್ರವಾಗಿ ವಿರೋಧಿಸಿದಾಗ ಪ್ಲಾನ್ ಬಿಗೆ ಈತ ಯತ್ನಿಸಿದ್ದ. ಆಕೆಯ ಗುರುತು ಸ್ವಲ್ಪವೂ ಗೊತ್ತಾಗದಂತೆ ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ದ. ಕಾರನ್ನೇ ಸ್ಫೋಟಿಸಿ ಜೊತೆಯಲ್ಲೇ ಇಬ್ಬರು ಸಾಯೋದಕ್ಕೆ ಈತ ಸ್ಕೆಚ್ ಹಾಕಿದ್ದಂತೆ. ಅಷ್ಟರಲ್ಲಿ ಕಾರಿನಿಂದ ಇಳಿದು ಓಡೋಗಿದ್ದಾಳೆ ರಮ್ಯಾ ಮತ್ತು ಚಾಲಕ ಪ್ರವೀಣ್. ಬಳಿಕ ಕಾರು ಸ್ಫೋಟಗೊಂಡು ಕುಳಿತಲ್ಲೇ ಸುಟ್ಟು ಕರಕಲಾಗಿದ್ದಾನೆ ನಾಗೇಂದ್ರ. ತನ್ನಿಂದ ಬ್ರೇಕಪ್ ಮಾಡಿಕೊಂಡವಳು ಯಾರಿಗೂ ಸಿಗಬಾರ್ದು ಅನ್ನೋದು ಆತನ ಕೋಪ, ಆತನ ಉದ್ದೇಶ. ಸೊ ಹಾಗಾಗಿ ಆತನನ್ನು ಕೊಲೆ ಮಾಡಲೇಬೇಕು ಹೇಗಾದರೂ ಮಾಡಿ ಅಂತ ಹೇಳಿ ಬಹಳಷ್ಟು ದಿನಗಳಿಂದ ಪ್ಲ್ಯಾನ್ ಮಾಡಿಕೊಂಡು ಹೊಂಚು ಹಾಕ್ಕೊಂಡು ಕೂತಿದ್ದ ಅಂತ ಕಾಣಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ಹೆಂಗೋ ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಆಕೆಯನ್ನು ಬೆಂಗಳೂರಿನ ಜಯನಗರದಿಂದ ಕರ್ಕೊಂಡು ಹೋಗಿದ್ದಾನೆ. ಅಂದರೆ ಆಕೆ ವಿರೋಧ ವ್ಯಕ್ತಪಡಿಸಿದ್ದಾಳೆ, ನಾನು ಬರಲ್ಲ ಅಂತ ಹೇಳಿ. ಆದರೂ ಕೂಡ ಆಕೆಯನ್ನು ಹೆಂಗೋ ಅದು ಇದು ಹೇಳಿ ಕಾರ್ನಲ್ಲಿ ಕೂರಿಸ್ಕೊಂಡಿದ್ದಾನೆ. ಸೊ ಆ ಯುವತಿ ಏನು ಮಾಡಿದ್ದಾಳೆ, ತಕ್ಷಣವೇ ತನ್ನ ಪೋಷಕರಿಗೆ ಮಾಹಿತಿಯನ್ನು ಕೊಟ್ಟಿದ್ಲಂತೆ, ಹೀಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿ. ಹಾಗಾಗಿ ತನ್ನ ಪೋಷಕರು ಹೋಗಿ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನ್ನ ಮಗಳು ಕಿಡ್ನಾಪ್ ಆಗಿದ್ದಾಳೆ ನೋಡಿ, ಇಂಥವನ ಜೊತೆಗೆ ಹೋಗಿದ್ದಾಳೆ, ಇಂಥವನ್ನೇ ಕರ್ಕೊಂಡು ಹೋಗಿದ್ದಾನೆ ಆಕೆಯನ್ನು ಅಂತ ಹೇಳಿದಾಗ ಆತನ ನಂಬರ್ ಕಲೆಕ್ಟ್ ಮಾಡಿ ಪೊಲೀಸ್ನವ್ರಿಗೆ ಈತನಿಗೆ ಕರೆ ಮಾಡ್ತಾರೆ. ಈತನಿಗೆ ಆಗ ವಿಚಾರ ಗೊತ್ತಾಗುತ್ತೆ. ಈತ ಆಕೆಯನ್ನು ಕೊಲೆ ಮಾಡೋದಕ್ಕೆ ಭಾಳ ದಿನಗಳಿಂದ ಕಾಯ್ತಾ ಇದ್ದ ಅನ್ನೋದು ಭಾಳ ಸ್ಪಷ್ಟ. ಸೊ ಆ ನಿಟ್ಟಿನಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಮೊದಲು ಚಾಕುವಿನಿಂದ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ್ದಾನೆ, ಅದಾಗಿಲ್ಲ. ಅದಾದ ನಂತರ ಬಾಂಬ್ ಸ್ಫೋಟ ಆಗಿರೋದಿಲ್ಲ. ಅಂದರೆ ಆತನ ಉದ್ದೇಶ ಏನು, ತನಗೆ ಸಿಗದವಳು ಇನ್ಯಾರಿಗೂ ಸಿಗಬಾರ್ದು, ತನ್ನಿಂದ ಬ್ರೇಕಪ್ ಮಾಡ್ಕೊಂಡಿದ್ದಾಳೆ, ಇನ್ಯಾರಿಗೂ ಸಿಗಬಾರ್ದು, ಆಕೆ ಸಾಯ್ಬೇಕು ಅವಳು ಅಂತ ಹೇಳಿ 2 ಪ್ಲಾನ್ನ ಮಾಡ್ಕೊಂಡಿದ್ದಾನೀತ. ಪ್ರೇಯಸಿಯನ್ನ ಬಲವಂತವಾಗಿ ಅಂಕೋಲಾ ಕರ್ಕೊಂಡು ಹೋಗ್ತಾ ಇದ್ನಂತೆ. ಅಂದ್ರೆ ಅಂಕೋಲಾಗೆ ಯಾಕೆ ಅಂದ್ರೆ ಇವರಿಬ್ರು ಅಂಕೋಲಾ ಮೂಲದವರು, ಬೆಂಗಳೂರಿನಲ್ಲಿದ್ರು. ಅಂಕೋಲಾ ಮೂಲದವರು ಇವರು ಬೆಂಗಳೂರಿನಲ್ಲಿದ್ರು. ಸೊ ಆಗ ಇಬ್ರು ಪ್ರೀತಿ ಮಾಡ್ತಾ ಇದ್ರು. ಕಾರಣಾಂತರಗಳಿಂದ ಇವರಿಬ್ರು ಬ್ರೇಕಪ್ ಆಗಿದೆ. ಬ್ರೇಕಪ್ ಆದ ನಂತರವೂ ಕೂಡ ಈತನಿಗೆ ಹುಚ್ಚು ಬಿಟ್ಟಿರಲಿಲ್ಲ. ಈತ ಆಕೆಯ ನೆನಪಲ್ಲೇ ಇದ್ದ. ಜೊತೆಗೆ ಆಕೆ ನೋಡಿದ್ರೆ ಈತನನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ನನಗೆ ಸಿಗಲ್ಲ ಅಂತ ಅಂದ್ರೆ ಇನ್ಯಾರಿಗೂ ಸಿಗಬಾರ್ದು ಈಕೆ ಅನ್ನೋ ನಿಟ್ಟಿನಲ್ಲಿ ಆಕೆಯನ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿ ಅಂಕೋಲಾಗೆ ಕರ್ಕೊಂಡು ಹೊಂಟಿದ್ದ. ಸೊ ಚಾಕು ಇರಿದು ಕಾರಲ್ಲೇ ರಮ್ಯಾಳನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಇದು ಆತನ ಮೊದಲ ಪ್ಲಾನ್. ರಮ್ಯಾ ತೀವ್ರವಾಗಿ ವಿರೋಧ ಮಾಡ್ತಾಳಾಗ. ಆಗೇನಾಗುತ್ತೆ, ಇದು ಆಗಲ್ಲ, ಜೊತೆಗೆ ಪ್ಲಾನ್ ಬಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ ಇಟ್ಕೊಂಡು ಬ್ಲಾಸ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಸರ್ ತಾವರೆಕೆರೆ ಪೊಲೀಸ್ ಸ್ಟೇಷನ್ ಯಾವನಾದ್ರು ಬರಲ್ಲ ಸರ್, ಇದು ಕಳ್ಳಂಬೆಳ ಟೋಲಿನ ಹಿಂದೆಗಡೆ. ದಯವಿಟ್ಟು 112 ಕಾಲ್ ಮಾಡ್ತಿದ್ವಿ, ಕನೆಕ್ಟ್ ಆಗ್ತಿಲ್ಲ ಸರ್. ಇದು ಊಬರ್ ಡ್ಯೂಟಿ ಬಿದ್ದಿದೆ ಬೆಂಗಳೂರಿಂದ, ಟ್ಯಾಕ್ಸಿ ಡ್ರೈವರೇ ನಾವು, ಟ್ಯಾಕ್ಸಿ ಡ್ರೈವರ್ ಮಾತಾಡ್ತಿರೋದು. ಊಟ ಮಾಡ್ತಾ ಕೂತಿದ್ದೆ, ಕಸ್ಟಮರ್ ಊಬರ್ ಡ್ಯೂಟಿ ಬಿದ್ದಿದೆ. ಬಟ್ ಕಸ್ಟಮರ್ ಏನೋ ಗರ್ಲ್ ಫ್ರೆಂಡ್ ಜೊತೆ ಬಂದಿದ್ದಾನೆ, ಜಗಳ ಮಾಡ್ಕೊಂಡು ಕಾರಲ್ಲೇ ಬಾಂಬ್ ಹಾಕ್ಕೊಂಡಿದ್ದಾನೆ. ಒಬ್ಬ ಚಾಲಕ ಎಲ್ಲಿದ್ದಾನೆ ನೋಡಿ, ದಯವಿಟ್ಟು ಬನ್ನಿ ಸರ್ ಇಲ್ಲಿ. ಯಾರು ಕಳ್ಳಂಬೆಳ ಪೊಲೀಸ್ ಸ್ಟೇಷನ್ ಸರ್, ಇದು ತಾವರೆಕೆರೆ ಸರ್, ತಾವರೆಕೆರೆ ಪೊಲೀಸ್ ಸ್ಟೇಷನ್ ಯಾವನಾದ್ರು ಬರಲ್ಲ ಸರ್, ಇದು ಕಳ್ಳಂಬೆಳ ಟೋಲಿನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ನಾವಾಗಲೇ ಮಾತಾಡ್ತಾ ಇದ್ವಿ ಪ್ಲಾನ್ ಎ ಪ್ಲಾನ್ ಬಿ ಅಂತ ಹೇಳಿ. ಈತ ಬಹಳಷ್ಟು ದಿನಗಳಿಂದ ಈ ರೀತಿಯಾದಂಥ ಸ್ಕೆಚ್ ಹಾಕ್ಕೊಂಡು ಕೂತಿದ್ದ ಅಂತ ಕಾಣಿಸುತ್ತೆ. ಸೊ ಈಗ ಏನು ಬರ್ತಾ ಇದೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ? ರಮ್ಯಾ ಹಾಗೂ ನಾಗೇಂದ್ರ ಅವರ ಜೋಡಿ ಅವರು ಪ್ರೀತಿ ಮಾಡ್ತಾ ಇದ್ದು ಕಳೆದ 5 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು. ಆದರೆ ಮಧ್ಯದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಇಬ್ಬರ ನಡುವೆ ಮನಸ್ತಾಪ ಎದುರಾಗುತ್ತೆ. ಮನಸ್ತಾಪದಿಂದ ಅವರಿಬ್ಬರ ಪ್ರೀತಿಯಲ್ಲಿ ಬಿರುಕು ಮೂಡುತ್ತೆ. ಸಿಕ್ಕದಂಥ ಹುಡುಗಿ ಬೇರೆ ಯಾರಿಗೂ ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ಪ್ಲ್ಯಾನನ್ನು ಮಾಡ್ತಾನೆ. ಅದು ಆ ರಮ್ಯಾಳನ್ನು ಕೊಲೆ ಮಾಡುವಂಥ ಪ್ಲ್ಯಾನು. ಈತ ಏನು ಹಲವು ದಿನಗಳಿಂದ ಪ್ಲ್ಯಾನ್ ಮಾಡಿ ಏನು ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಸಹ ರೆಡಿ ಮಾಡ್ಕೊಂಡಿದ್ದ. ಒಂದು, ಆಕೆಯನ್ನು ಇರಿದು ಕೊಲೆ ಮಾಡೋದು, ಜೊತೆಗೆ ಹೋಗ್ತಕ್ಕಂಥ ಕಾರನ್ನಲ್ಲೇ ಬ್ಲಾಸ್ಟ್ ಮಾಡಿ ಸಜೀವ ದಹನ ಮಾಡುವಂಥ ಕೆಲಸಕ್ಕೆ ಅವನು ಪ್ಲ್ಯಾನ್ ಮಾಡಿದ್ದ ಅನ್ನೋದಕ್ಕೆ ಬೇಕಾದಂಥ ಪುರಾವೆಗಳು ಇವತ್ತು ಆತನ ಬ್ಯಾಗ್ನಲ್ಲಿದ್ದಂಥ ಚಾಕು, ಜೊತೆಗೆ ಹೋಗ್ತಕ್ಕಂಥ ಮಾರ್ಗ ಮಧ್ಯೆ ಆ ಚಾಕು
ಚಾಕುವಿನಿಂದ ಆಕೆಯ ಮೇಲೆ ಮಾಡಿದಂಥ ಹಲ್ಲೆ, ಬಳಿಕ ಪೆಟ್ರೋಲ್ ಬಾಂಬನ್ನು ಬ್ಲಾಸ್ಟ್ ಮಾಡಿಕೊಂಡು ಆತ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಈತ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದ ಅನ್ನೋದಕ್ಕೆ ಸ್ಪಷ್ಟವಾಗಿ ಅಲ್ಲಿ ಬೆಳಕಿಗೆ ಬರುತ್ತೆ. ಇಲ್ಲಿ ಗಮನಿಸ್ಬೋದು, ಬೆಂಗಳೂರಿನ ಸಂಜಯ್ ಗಾಂಧಿ ಆಸ್ಪತ್ರೆ ಏನಿದೆ, ಆ ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ರಮ್ಯಾ ಕೆಲಸ ಮಾಡ್ತಾ ಇರ್ತಾರೆ. ಅದು ಸರ್ಕಾರಿ ಉದ್ಯೋಗಿಗೆ ಕೆಲಸ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈಕೆ ಏನು ಆತ ಸರ್ಕಾರ ಉದ್ಯೋಗಿ ಅನ್ನೋ ಕಾರಣಕ್ಕಾಗಿ ಏನಾದರೂ ಲವ್ ಮಾಡಿದ್ನ, ಅಥವಾ ಯುವತಿ ರಮ್ಯಾ ಮನೆಯಲ್ಲಿ ಆತನಿಗೆ ಬೇರೆ ಏನು ಕೆಲಸ ಇಲ್ಲ ಅನ್ನೋ ಕಾರಣಕ್ಕಾಗಿ ಏನೋ ವಿರೋಧ ವ್ಯಕ್ತಪಡಿಸಿದಂಥ ಹಿನ್ನೆಲೆಯಲ್ಲಿ ಆಕೆಯನ್ನು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ಲು ಅನ್ನೋದು ಇನ್ನೂ ಸಹ ತನಿಖೆ ವೇಳೆ ಬೆಳಕಿಗೆ ಬರಬೇಕಾಗಿದೆ. ಇವತ್ತು ನಡೆದಂಥ ಏನೇನು ಆಯಿತು ಅನ್ನೋದು ಎಲ್ಲ ಬಗ್ಗೆ ವಿವರವಾಗಿ ಈಗ ಸಿಕ್ಕಂಥ ಮಾಹಿತಿ ಬಗ್ಗೆ ಹೇಳೋದಾದರೆ, ಸಂಜಯ್ ಗಾಂಧಿ ಆಸ್ಪತ್ರೆ ಬಳಿ ಒಂದು ಯೆಲ್ಲೋ ಬೋರ್ಡು ಅಂದರೆ ಊಬರ್ ಬೈಕ್ ಕಾರನ್ನು ಬುಕ್ ಮಾಡ್ಕೊಳ್ತಾನೆ. ಆ ಕಾರಿನಲ್ಲಿ ಸಂಜಯ್ ಗಾಂಧಿ ಆಸ್ಪತ್ರೆ ಹತ್ರ ಹೋಗ್ತಾನೆ. ಅಲ್ಲಿ ರಮ್ಯಾಳಿಗೆ ಕರೆ ಮಾಡಿ ಹಂಗೆ ಅಂಕೋಲಾಗೆ ಹೋಗಬೇಕು ಅನ್ನೋ ರೀತಿಯಾಗಿ ಹೇಳ್ತಾನೆ. ಅದು ಬಲವಂತವಾಗಿ ಆಕೆಯನ್ನು ಕಾರಿನಲ್ಲಿ ಕುಳಿಸ್ಕೊಂಡಿದ್ದ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಬೆಂಗಳೂರಿನಿಂದ ಇಲ್ಲಿ ಏನು ಈಗ ಶಿರಾ ಸಮೀಪದ ಜೋಗಿಹಳ್ಳಿವರೆಗೂ ಹೋಗೋವರೆಗೂ ಇಬ್ಬರ ನಡುವೆ ಆಗಾಗ ಜಗಳ ಆಗ್ತಾ ಇತ್ತು ಅಂತಕ್ಕಂಥ ಮಾಹಿತಿಯನ್ನು ಈಗ ಕ್ಯಾಬ್ ಚಾಲಕ ಪೊಲೀಸರ ಮುಂದೆ ಏನು ವಿಚಾರಣೆ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ದಾರಿಯುದ್ದಕ್ಕೂ ಅವರಿಬ್ಬರಿಗೂ ಜಗಳ ಆಗ್ತಾ ಇರುತ್ತೆ. ಕ್ಯಾಬ್ ಚಾಲಕ ಏನು ಪ್ರೇಮಿಗಳ ಮಧ್ಯೆ ಜಗಳ ಆಗ್ತಾ ಇದೆ, ಅದು ಕಾಮನ್ ಅನ್ನೋ ರೀತಿಯಾಗಿ ಆತ ಕಾರನ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಯಾವಾಗ ಜೋಗಿಹಳ್ಳಿ ಸಮೀಪ ಪೊಲೀಸರಿಂದ ಈತನ ಮೊಬೈಲ್ಗೆ ಕರೆ ಬರುತ್ತೆ, ಅದು ಸಿದ್ದಾಪುರ ಪೊಲೀಸರು ಬೆಂಗಳೂರಿನ ಸಿದ್ದಾಪುರ ಪೊಲೀಸರಿಗೆ ಒಂದು ಕಿಡ್ನಾಪ್ ಕೇಸನ್ನು ಅವರ ಸಂಬಂಧಿಕರು ಮೌಖಿಕವಾಗಿ ಹೇಳಿರ್ತಾರೆ. ಈ ರೀತಿಯಾಗಿ ನನ್ನ ಮಗಳು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ, ಬೆಂಗಳೂರಿನಲ್ಲೇ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತು ನಾಗೇಂದ್ರ ಎಂಬ ಯುವಕ ಆಕೆಯನ್ನು ಬಲವಂತವಾಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋ ಒಂದು ದೂರನ್ನು ಸಹ ಕೊಟ್ಟಿರ್ತಾರೆ. ದೂರು ಆಧರಿಸಿ ನಾಗೇಂದ್ರನ ಫೋನ್ ನಂಬರ್ಗೆ ಅವರು ಕರೆ ಮಾಡಿದಾಗ ಈತನಿಗೆ ಗೊತ್ತಾಗುತ್ತೆ, ನಾನಿನ್ನು ಸಿಕ್ಕಿಬೀಳ್ತೀನಿ, ನನ್ನನ್ನು ಜೈಲಿಗೆ ಕಳಿಸ್ತಾರೆ. ಆದರೆ ನಾನು ಮಾಡ್ಕೊಂಡಿರ್ತಕ್ಕಂಥ ಪ್ಲ್ಯಾನ್ಗಳ ಪ್ರಕಾರ ಆಕೆಯನ್ನು ಕೊಲೆ ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ನಾವು ಇಡೀ ಘಟನೆಯನ್ನು ನೋಡಿದಾಗ ಆತ ಹೋಗ್ತಕ್ಕಂಥ ಸಂದರ್ಭದಲ್ಲೇ ಮೂವರು ಅಂದರೆ ಆಕಸ್ಮಿಕವಾಗಿ ಕಾರಿನಲ್ಲಿ ಬೆಂಕಿ ಕಾಣಿಸ್ಕೊಂಡು ಮೂವರು ಚಾಲಕ ಸೇರಿದಂತೆ 3 ಜನ ಸಜೀವ ದಹನ ಆದರು ಅನ್ನೋ ಒಂದು ರೀತಿಯಾಗಿ ಕತೆ ಕಟ್ಟುವಂಥ ಸಲುವಾಗಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ಪ್ಲ್ಯಾನ್ ಮಾಡಿರಬಹುದು ಅನ್ನೋ ಒಂದು ಅನುಮಾನ ಈಗ ವ್ಯಕ್ತ ಆಗ್ತಕ್ಕಂಥದ್ದು. ಹೋಗ್ತಾ ಮಾರ್ಗ ಮಧ್ಯದಲ್ಲಿ ಆಕೆಯ ಮೇಲೆ ಪೊಲೀಸರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಚಾಕುವಿನಿಂದ ಹಲ್ಲೆ ಮಾಡ್ತಾರೆ. ಅದರಿಂದ ತಪ್ಪಿಸಿಕೊಳ್ಳುವ ಭರದಲ್ಲಿ ಆಕೆ ಏನು ರಮ್ಯಾ ಕಳ್ಳಂಬೆಳ ಸಮೀಪದ ಜೋಗಿಹಳ್ಳಿ ಸಮೀಪ ಕಾರಿನಿಂದ ಹೊರಗಡೆ ಬರ್ತಾರೆ. ಆ ಸಂದರ್ಭದಲ್ಲಿ ಕಾರನ್ನು ಜೊತೆಗೆ ತನಗೆ ತಾನೇ ಬ್ಲಾಸ್ಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಚಾಲಕ ಸಹ ಅದನ್ನು ತಡೆದು ಒಂದು ಬಾಂಬನ್ನು ಹೊರಗಡೆ ಬಿಸಾಕ್ತಾರೆ. ಆದರೆ ಮತ್ತೊಂದು ಬಾಂಬನ್ನು ಆತ ಏನು ಆತುರವಾಗಿ ಇನ್ನು ನನಗೆ ಉಳಿಗಾಲ ಇಲ್ಲ ಅನ್ನೋದು ಕಾರಣಕ್ಕಾಗಿ ಆತ ಸ್ಫೋಟ ಮಾಡ್ಕೊಂಡಿರ್ಬೋದು. ಈತನ ಉದ್ದೇಶ ಒಂದು, ರಮ್ಯಾ ನನಗೆ ಸಿಗೋದಿಲ್ಲ, ಬೇರೆ ಯಾರಿಗೂ ಸಿಗಬಾರ್ದು, ಆಕೆಯನ್ನು ಕೊಲೆ ಮಾಡುವ ರೀತಿ ಏನು ಈಗ ಹಲವಾರು ಪ್ರಕರಣಗಳು ನಾವು ನೋಡ್ಬೋದು. ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಇಡೀ ಕಾರು ಬೆಂಕಿ ಆಹುತಿ ಆಗ್ತಕ್ಕಂಥದ್ದು, ಅದರಲ್ಲಿದ್ದಂಥವರು ಸಜೀವ ದಹನ ಆಗ್ತಾರೆ. ಅದೇ ರೀತಿಯಾಗಿ ಈತ ಮಾರ್ಗ ಮಧ್ಯೆ ಹೋಗ್ತಕ್ಕಂಥ ಸಂದರ್ಭದಲ್ಲೇ ಪೆಟ್ರೋಲ್ ಬಂಬನ್ನು ಬ್ಲಾಸ್ಟ್ ಮಾಡಿ ಚಾಲಕ ಸೇರಿದಂತೆ ಇಬ್ಬರು ರಮ್ಯಾ ಮತ್ತು ನಾಗೇಂದ್ರ ಇಬ್ಬರೂ ಸಹ ಅದರಲ್ಲಿ ಸಜೀವ ದಹನ ಆಗಿದ್ದಾರೆ ಅನ್ನೋ ಒಂದು ರೀತಿಯಾಗಿ ಬಿಂಬಿಸುವ ಉದ್ದೇಶವೂ ಇರಬಹುದು ಅಂತಕ್ಕಂಥವು ಆಯಾಮದಲ್ಲಿ ಈಗ ಪೊಲೀಸರು ತನಿಖೆಯನ್ನು ಸಹ ಕೈಗೊಂಡಿದ್ದಾರೆ. ಇನ್ನು ಜಯನಗರದಲ್ಲಿ ಯಾವಾಗ ರಮ್ಯಾಳನ್ನು ಬಲವಂತವಾಗಿ ತಾನು ಬುಕ್ ಮಾಡಿದಂಥ ಯೆಲ್ಲೋ ಬಣ್ಣ ಊಬರ್ನಲ್ಲಿ ಕಾರ್ನಲ್ಲಿ ಕೂರಿಸ್ಕೊತಾನೆ, ಆ ಸಂದರ್ಭದಲ್ಲಿ ರಮ್ಯಾಳ ಸ್ನೇಹಿತೆ ಸಹ ವಿರೋಧವನ್ನು ವ್ಯಕ್ತಪಡಿಸಿದ್ದಾಳೆ ಅಂತ ಒಂದು ಮಾಹಿತಿ. ಆಕೆಗೂ ಸಹ ಈ ನಾಗೇಂದ್ರ ಕೊಲೆ ಬೆದರಿಕೆ ಹಾಕಿದ್ದ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ.